ಹೇಳ್ದೆ ನಿನ್ ಮಗಂಗ್ ಬಾ ಅಂತ ಹೇಳ್ಬಿಟ್ಟು ಹೇಳಿದ್ಯೋ ಇಲ್ವೋ? ನಾಟಕ ಮಾಡ್ತಾ ಇದ್ಯಾ? ಇನ್ನೊಂದ್ಕಿಂತ ಚಟ್ನಿ ಮಾಡ್ಬೇಕೆ ನಿನಗೆ? ಇಲ್ಲ, ಹೇಳಿದೀನಿ ಫೋನ್ ಮಾಡಿ ಬಾ ಅಂತ ಹೇಳ್ಬಿಟ್ಟು. ಹ್ಮ್ ನೋಡಿ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಕಾದ್ರೆ ಬಿಟ್ಬಿಟ್ಟೋಗಿ, ನನಗೇನ್ ಬೇಜಾರಿಲ್ಲ. ಆದ್ರೆ ನನ್ನ ಮಗಂಗೂ ಏನಾರ ಮಾಡ್ಬಿಟ್ರೆ ನಾನೇ ಸುಮ್ಕಿರಕ್ಕಿಲ್ಲ ಅಷ್ಟೇನ್ಯಾ. ನನ್ನ ಮಗನ ಮೇಲೆ ನಾನಂತೂ ಪಿರಾಣ ನಿನ್ನೆ ಮಾಡಿಕೊಂಡಿವ್ನಿ. ನೀವೇನಾರ ಅವನ್ಗೆ ಜಾಸ್ತಿ ಅವತಾರ ಮಾಡ್ಬಿಟ್ರೆ ನಾನಂತೂ ಸುಮ್ಕಿರಕ್ಕಿಲ್ಲ. ಈಗಲೇ ಒಂದ್ ಕಡೆ ನಡ ಮುರಿದಿದ್ದೀನಿ, ಇನ್ನೊಂದ್ಕಿಂತ ಇನ್ನೊಂದ್ ನಡ ಮುರಿದ್ ಬಿಡ್ಬೇಕಾಯ್ತದೆ. ಲೋ ಅಪ್ಪರ್ ಬಡ್ಡಿನ ತಗೊಬಂದು ಸುಳ್ಳು ಹೇಳಿ ಹೆಣ್ಮಕ್ಳು ಭಾಳ ಹಾಳು ಮಾಡ್ತೀಯಲ್ಲ. ನಿನಗೇನು ಮಾನ ಮರ್ವದಿಲ್ವಾ ನಿನಗೆ? ನಿನ್ನ ಮಗನ ಮದುವೆ ಮಾಡಬೇಕು ಅಂತಂದ್ರೆ ಯಾವಳನ್ನ ಹುಡುಕ್ಬಿಟ್ಟು ಬೀದಿ ಬಿಕಾಯಿನ ಕಟ್ಟಬೇಕಿತ್ತು. ನನ್ನ ಮಗಳು ಈ ಬಡ್ಡಿ ಬಂಗಾರಮ್ಮನ ಮಗಳೇ ಬೇಕಿತ್ತ? ಊರಾಗೆಲ್ಲ ನಮ್ಮ ಮರ್ವಾದಿ ಹೋಗ್ಲಿ ಅಂತ ಹೇಳ್ಬಿಟ್ಟೆ ಕಾಯ್ತಾ ಇದ್ದ ನೀನು. ಬೇವರ್ಸಿ ತಗೊಬಂದು ಮಾಡ್ತೀನಿ ನಿಂಗೆ. ಮದರ್ ಇಂಡಿಯಾ, ಮದರ್ ಇಂಡಿಯಾ, ಏನ್ ಮಾಡ್ತಾ ಇದ್ಯಾ? ಏನ್ ಫೋನ್ ಮಾಡಿದಲ್ಲ? ಬಂದ ಕಣ್ಲೆ ಹಳೆ ಬೇವಸಿ ಬಂದ. ಬಿಡ್ಬೇಡ ಮಗಳೇ ಇವನ್ನ. ಆಕ ಚಟ್ನಿ ಅರಿಬೇಕು ಇವತ್ತಿ ಬೇವಸಿನ ಹಾಕೊಂಡು. ನೀನು ಭಾಳ ಹಾಳು ಮಾಡಿದ್ನಲ್ಲ ಇವನು ಬಿಟ್ಬಿಡ್ಬೇಕ ಹೇಳು. ಸಿಂಗಾಪುರ ಅಂತೆ, ಸಿಂಗಾಪುರದಾಗ ಏನು ಗ್ಯಾಣಸ್ಕೆರೆಗೆ ಹೋಯ್ತಾ ಇದ್ನ ಏನು? ಇನ್ನು ಯಾವ್ದು ಇವನು ಸಿಗ್ಲೇ ಇಲ್ವಾ ಹೇಳಕ್ಕೆ? ಸಿಂಗಾಪುರ ಅಂತ ಬಿಲ್ಡಪ್ ಕೊಡ್ತಾನಲ್ಲ, ಬಿಲ್ಡಪ್ ನನ್ನ ಮಗ. ಈಗ ಊರ ನನ್ನ ತಲೆ ಹೆಂಗೆ ಎತ್ಕೊಂಡು ಓಡಾಡ್ಲಿ ಹೇಳು? ಈ ಬಿಲ್ಡಪ್ ನನ್ನ ಮಗಂಗೆ ಇಷ್ಟು ಬೆಂಕಿ ಯಾಕ? ಬಾಪ ರಾಜ, ಬಾ 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 ಇಲ್ಲಿ. ಅಮ್ಮ, ನಾನೆಲ್ಲ ಮಾಡ್ಲಿ? ಉಗಿಸ್ಕ. ನೀನು ನಿಮ್ಮ ಅಜ್ಜಿ ಸೇರ್ಕೊಂಡು ಮಾಡ್ರ ಕೆಲಸ ಅಲ್ವಾ ಇದು? ಉಗಿಸ್ಕೊಂಡು ಮೆಟ್ನಾಗ ಹಾಕಿಸ್ಕ. ನನಗೇನಂತೆ? ಎಲ್ಲ ಲೋಪರ್ ನನ್ನ ಮಗನೇ. ಎಲ್ಲಿಂದ ಬಂದ್ರಿ ನೀನು? ಸಿಂಗಾಪುರದಿಂದ ಬಂದಿದ್ಯಾ? ಅಪ್ಪ, ಹೇ ಗಂಡುಗೆ ಕೊಡ್ತೀಯನೆ? ಯಪ್ಪ, ಅಯ್ಯೋ ಅತ್ತೆ, ಬುಡತೆ, ಅಯ್ಯೋ ಬುಡತೆ, ನನ್ನ ಯಾಕತ್ತೆ ಹಿಂಗ್ ಹೊಡಿತಾ ಇದೆಯಾ? ಬುಡತೆ, ಬಿಡತ್ತೆ ನನ್ನ. ನನ್ನ ಮಗನೇ, ನೀನು ಪ್ರಪಂಚದಾಗಿರೋ ಯಾವ ಊರು ಸಿಗ್ಲಿಲ್ಲ ನಿನಗೆ? ನನ್ನ ಮಗಳನ್ನ ಯಾಮರ್ಸಕ್ಕೆ ಅಂತ ಹೇಳ್ಬಿಟ್ಟು ಸಿಂಗಾಪುರ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಕೊಬಿಟ್ಟು ಬಂದೆಲ್ಲ ಬಡ್ಡಿ. ನಿನಗೆ ಏನ್ ತಕೊಂಡ್ ಹಾಕಿದ್ರೆ ಬುದ್ಧಿ ಬರ್ತದೆ? ನೀನು ಏನ್ ತಕೊಂಡ್ ಹಾಕಿದ್ರೆ ನೀನು ಸೊರೈತಿ ಅಂತ ಹೇಳ್ಬಿಡು. ಎಕ್ಕಡದಾಗ ಹೊಡಿಬೇಕು. ತಕಳೆ ಎಕ್ಕಡವಾ, ಎಕ್ಕಡ ತಕೊಂಡ್ ಪಟ್ಟ 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 ಅನ್ನಂಗೆ ಬಾರಿಸ್ಬಿಡೆ. ಈ ಲೋಪರ್ ಬಡ್ಡಿ ನನ್ನ ಮಗಂಗೆ ಇವನಂತೂ ಸುಮ್ಮನೆ ಬಿಟ್ರೆ ಆಯ್ತದ? ಇವನಂತೂ ಸುಮ್ಮನೆ ಬಿಡ್ಬಾರ್ದು ನಾವು. ಈ ಲೋಪರ್ಗೆ ಸರಿಯಾಗಿ ಬೆಂಡೆದ್ ಬುದ್ಧಿ ಕಲಿಸ್ಬೇಕು. ನನಗೆ ಸುಳ್ಳು ಮದುವೆ ಮಾಡ್ಕೊಂಡಿದ್ಯಲ್ವಾ? ಅಯ್ಯಪ್ಪ ಅಮ್ಮ, ಇವೇನಮ್ಮ ಹಿಂಗ್ ಹೊಡ್ಕೊಂಡು ಹೊಡಿತಾವ್ರೆ? ಕಾಪಾಡಮ್ಮ, ಬುಡೇ ಕೈನಾ. ಅತ್ತೆ, ಜುಟ್ಟು ಬಿಟ್ರೆ ಸರಿ, ಇಲ್ಲಾಂದ್ರೆ ಅದ್ರ ಹಾಕ್ಬಿಡ್ತೀನಿ ಅಷ್ಟೇನಿಯಾ. ಬಿಟ್ಬಿಡಿ ನನ್ನ. ಎಲ್ಲ ನೀನ್ ಬಿಡದ್ ನಾನು ಏನ್ ಬಿಡ್ಲಿ ಹೇಳು? ನನ್ನ ಮಗಳು ಸಂಸಾರವ ಇಲ್ಲಿ ಬುಡ್ ನಾಶನ ಮಾಡ್ಬಿಟ್ಟಲ್ಲ, ಇನ್ನು ಬಿಡಕೈತದ? ಹೇಳ, ಯಾರ್ಲ ನಿನ್ಗೆ ಯಾರ್ಲ ಹಿಂಗ್ ಮದುವೆ ಮಾಡ್ಕಂತ ಹೇಳಿದ್ದು? ಅಪ್ಪ, ನೀವೇ ತಾನೇ ಮಾಡ್ಕೊಂಡಿದ್ದು. ಅಯ್ಯೋ ಬುಡಿ ಸುಮ್ಕೇನೆ. ಇವ್ನು ಹಿಂಗೆಲ್ಲ ಎಲ್ಲಿ ಬಾಯ್ ಬಿಡ್ತಾನಿರು. ವಾ ಬುಡೆ ರಾಕ್ಷಸಿ, ಬುಡೆ ದೊಡ್ಡ ಮನೆಯಲ್ಲಿ ರಾಕ್ಷಸಿ, ಬುಡೆ. ಹೇಳೋ, ಯಾರ ನಿನ್ ನನ್ನ ಮದುವೆ ಮಾಡ್ಕಂತ ಹೇಳಿದ್ದು? ನಮ್ಮ ಅತ್ತಿಗೆ ಹೇಳುದ್ಲಾ? ನಮ್ಮ ಅಣ್ಣ ಹೇಳುದ್ನಾ? ಯಾರು ಹೇಳಿದ್ರು ಹೇಳ? ಹೇಳಲೇ. ಅಪ್ಪ, ನಿಮ್ಮ ಅಪ್ಪನೇ ಸಂಬಂಧ ನೋಡಿ ಹೇಳಿದ್ ನನಗೆ. ನಿಮ್ಮ ಅಪ್ಪನೇನೆ. ನಿಮ್ಮ ಅಪ್ಪಂಗ್ ನಾನು ಕೇಳಿದಕ್ಕೆ ನನ್ನ ಮಗಳವಳೆ ಮಾಡ್ಕೋಬೇಕಾದ್ರೆ ಅಂತ ಹೇಳ್ಬಿಟ್ಟು ನಿಮ್ಮ ಅಪ್ಪನೇ ಹೇಳಿದ್ ನನಗೆ. ಏನು ನನ್ನ ಗಂಡನ ಮೇಲೆ ಹೇಳ್ತಾ ಇದ್ದೀರಾ ಮತ್ತೆ? ನೀನಿಯ ನನ್ನ ಗಂಡ ಯಾಕಂತ ಅಲ್ಕ ಕೆಲಸ ಮಾಡ್ತಾನೆ? ಏನ್ ಸುಳ್ಳು ಹೇಳ್ತಾಳೆ? ಈ ಸುಳ್ಳು ಹೇಳ್ಕತ್ತೀರಾ ಇಬ್ರುನುವೆ? ನೀನೆಲ್ಲ ಬಂಡವಾಳ ಬೈಲಾಯ್ತು ಅಂತನಾ? ನನ್ನ ಗಂಡಂಗೆ ಯಾಕೆ ಹಿಂಗೆ ಹೇಳ್ತಾ ಇದ್ಯಾ? ಯಪ್ಪ, ನಮ್ಮ ಅಜ್ಜಿನುವೆ ನಿನ್ ಗಂಡ ಇಬ್ರುನುವೆ ಹಳೇ ಕಾಲದ ಫ್ರೆಂಡ್ಸ್ ಅಂತ ಇಬ್ರುನುವೆ. ಅದಕ್ಕೆ ನಮ್ಮ ಅಜ್ಜಿಗೂ ನಾನು ಮದುವೆ ಮಾಡ್ಬೇಕು ಅಂತ ಆಸೆ ಇತ್ತು. ಅದಕ್ಕೆ ಅಜ್ಜಿನುವೆ ನಿಮ್ಮ ಗಂಡನ ಅಂದ್ರೆ ನಮ್ಮ ಮಾವಯ್ಯನ ಕೇಳಿದಕ್ಕೆ ನನ್ನ ಮಗಳೇ ಅವಳೆ ಮದುವೆ ಮಾಡ್ಕೊಂಡು ಆರಾಮಾಗಿರು, ಏನ್ ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ಬಿಟ್ಟು ಹೇಳಿದಕ್ಕೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಮಾವಯ್ಯನವೇ ಒಪ್ಕೊಂಡು ನಿಮ್ಮ ಮಗಳನ್ನ ತೋರಿಸ್ತು. ಹೆಂಗೋಗಿದ್ರೆ ಮದುವೆ ಮಾಡ್ಕೊಂಡ್ರೆ ಕೊಟ್ಬಿಡ್ತಾರೆ ನನ್ನ ಹೆಂಡತಿ ಅಂತ ಹೇಳ್ಬಿಟ್ಟು ಮಾವಯ್ಯನೇ ಹೇಳಿದ್ದು. ಅವ್ರು ಹೇಳ್ದಂಗೆ ಏನೇ ಮಾಡಿದಕ್ಕೆ ನೀವು ನನಗೆ ನಿಮ್ಮ ಮಗಳನ್ನ ಕೊಟ್ಬಿಟ್ಟು ಮದುವೆ ಮಾಡಿದ್ದು. ಅರ್ಜೆಂಟಾಗಿ ಮಾಡ್ಬಿಟ್ರಿ. ಮಾವಯ್ಯ ಹೇಳಿಲ್ಲ, ನೀವು ಮದುವೆ ಮಾಡ್ತಾ ಇರ್ಲಿಲ್ಲ. ನೋಡಿ, ಮುಟ್ಬಿಡಿ ನನ್ನ, ದಯವಿಟ್ಟು ಮುಟ್ಬಿಡಿ. ಏನು, ನಮ್ಮ ಅಪ್ಪನೇ ನನ್ನ ಜೀವನ ಹಾಳು ಮಾಡಿದ್ದ? ಅಮ್ಮ ಕೇಳಿಸ್ಕೊಂಡೆನಮ್ಮ, ಕೇಳಿಸ್ಕೊಂಡ. ಅಪ್ಪ 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 ಅಂತ ಇದ್ದೆ, ಎಂಥ ಗತಿಗೆ ತಂದ್ಬಿಡ್ತು ನನ್ನ ಅಪ್ಪ ಅಂತ ಹೇಳ್ಬಿಟ್ಟು ನೋಡ್ದೇನಮ್ಮ. ಇಂಥ ಕೆಲಸ ಮಾಡ್ತದೆ ಅಪ್ಪಯ್ಯ ಅಂತ ಹೇಳ್ಬಿಟ್ಟು ನನ್ನ ಮನ್ಸಾಗು ಅನ್ಕೊಂಡಿರಲ್ಲ ಕಣಮ್ಮ. ಎಂಥ ಕೆಲಸ ಮಾಡ್ಬಿಡ್ತು ಕಣಮ್ಮ. ಲೋ ಬೇವರ್ಸಿ, ನಮ್ಮ ಅಪ್ಪ ಹೇಳ್ತು ನಿನ್ಗೆಲ್ಲ ಬಂದಿತ್ತು ಒತ್ತಗಾಲ ನನಗೆ ಮೋಸ ಮಾಡಕ್ಕೆ. ಸಿಂಗಾಪುರ್ನಾಗಿದ್ದೀನಿ, ಅಲ್ಲಿದ್ದೀನಿ, ಇಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ನಾಟಕ ಮಾಡ್ಬಿಟ್ಟು ನನ್ನ ಜೀವನಕ್ಕೆ ಬೆಂಕಿ ಇಕ್ಬಿಟ್ಟು ಅಲ್ವೇನ್ಲ? ಅಯ್ಯೋ, ಏನೋ ಆಗದಾಗೈತೆ. ಗಂಡ ಏನ್ರು ಅಂದ್ಮೇಲೆ 1000 ಬರ್ತವೆ, 1000 ಹೋಯ್ತವೆ. ಅದಕ್ಕೆ ಎಲ್ಲನೂ ಯೋಚನೆ ಮಾಡ್ಕೊಂಡು ಕುಂತ್ಕೊಳಕ್ ಆಯ್ತದ ಕಣ್ಸೋಸೆ. ಹೆಂಗೋ ನಾವು ಬಡವ್ರೇ ಇರ್ಬೋದು, ನನ್ನ ಮಗ ದೇವತಾ ಮನುಷ್ಯ ಇದ್ದಂಗೆ, ಭಾಳ ಒಳ್ಳೆನು. ಹಂಗೋ ಹಿಂಗೋ ಹೊಸಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗು, ಎಲ್ಲ ಒಳ್ಳೇದೇ ಆಯ್ತದೆ. ಮುಚ್ಚೆ ಬಾಯಿ, ತಿರ್ಬೋಕಿ ಅತ್ತೆ, ಮುಚ್ಚ ಬಾಯಿನ. ಇವ್ನ ಮಗ ಏನು ಗೊತ್ತಿಲ್ದ್ರ ಜೊತೆ ನಾನು ಸಂಸಾರ ಮಾಡ್ಬೇಕಂತೆ. ಇವತ್ತು ನನ್ನ ಗಂಡಂಗೈತು ಬಾ ಮಾರೇಮ್ನಬ್ಬ. ನನ್ನ ಗಂಡ ಇಂಥ ಕಂತ್ರಿ ಕೆಲಸ ಮಾಡಿ ಮಗಳು ಜೀವನನೇ ಹಾಳು ಮಾಡ್ತಾನೆ ಅಂತ ನನ್ನ ಮನ್ಸಾಗು ಅನ್ಕೊಂಡಿರ್ಲಿಲ್ಲ. ಈ ಬಡ್ಡಿ ಇದನ್ನ ಕಟ್ಕೊಬಿಟ್ಟು ನಮ್ಮ ಜೀವನನೇ ಹಾಳಾಗೋಯ್ತು. ಅಯ್ಯಪ್ಪ, ಅತ್ತೆ ಅತ್ತೆನಂತೆ ಅತ್ತೆ. ಈ ನನ್ನ ಮಗನ್ ಬಾಯಿಗಿಷ್ಟು ಬೆಂಕಿ ಹಾಕ. ಅತ್ತೆ ಲೋಪರ್ ಪಟ್ಟಿ, ಅತ್ತೆನೇ ಇಲ್ಲ ನಿನ್ಗೆ? ಅತ್ತೆನಾ? ಇನ್ನೊಂದು ಸ್ಕಿತ ಏನಾರ ಹಿಂಗೆ ಆಡ್ತಾ ಇರ್ ನೀನು, ಇನ್ನೂ ಚಟ್ನಿ ಮಾಡ್ತೀನಿ. ನನಗೆ ಮೋಸ ಮಾಡಕ್ ನಿನ್ಗೆ ಹೆಂಗಲೇ ಮನ್ಸು ಬಂತು ನಿನಗೆ? ನನಗೆ ಮೋಸ ಮಾಡ್ಬಿಟ್ಟೆ ಅಲ್ವಾ?
ಅಯ್ಯೋ ಯವ್ವ ಅಮ್ಮ. ದರ್ಬೇಸಿ ಹೇಳ್ದೆ ನಿಂಗೆ ಯಾರ ಮಾತ್ರ ಕೇಳ್ಕೊಂಡು ಹಿಂಗೆಲ್ಲ ಸುಳ್ಳು ಹೇಳ್ಬೇಡ ಅಂತ ಹೇಳ್ಬಿಟ್ಟು ಇದೆಲ್ಲ ಬೇಕಿತ್ತ. ನಾನು ನೋಡ್ರೆ ಸೊಂಟ ಮುರ್ಬಿಟ್ಟು ಮೂಲೆ ಕೂರ್ಸ್ಬಿಟ್ಟವ್ರೆ, ನೀನು ನೋಡಿದ್ರೆ ಹಿಂಗೆ ಬೆಂಡೆತ್ತವ್ರೆ. ಇದೆಲ್ಲ ಬೇಕಿತ್ತ? ಊರ್ ಬಜಾರಿ ಅವಳು ಬ್ಯಾಡ, ಊರ್ ಬಜಾರಿ ಅವಳು ಬ್ಯಾಡ ಅಂತ ನಿಂಗೆ ಎಷ್ಟು ಹೇಳಿದ್ರು ಕೇಳ್ದ ನೀನು? ಅಯ್ಯೋ ಹಂಗೆ ಹಿಂಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹಾಳು ಮಾಡಾಕ್ಬಿಟ್ಟಲ್ಲೋ ನನ್ನಂತೂನುವೆ. ದರ್ಬೇಸಿನ ತಕೊಬಂದು ಈಗ ಏನ್ ಮಾಡೋದು ಅಂತ ನೀನು ಯಾಕೆ ಗೊತ್ತಾಯ್ತಾ ಇಲ್ಲ. ಈ ಬಂಗಾರಮ್ಮ ಬುಡೆ ನನ್ನ ಮಗುನ ಹಾಳಾದೋಳೆ. ಬೇಕಾದ್ರೆ ನಿನ್ನ ಮಗಳನ್ನ ಕರ್ಕೊಂಡಿಲ್ಲ ನಾ ಹಾಳು ಬಿದ್ದೋಗಿ ಸಾಯೇ. ನನ್ನ ಮಗನ್ ಬಿಟ್ಬಿಡೆ ಹೋಗೆ. ನಾವು ಬಡವ್ರೆ ಕಣ್ಲೆ. ನಾವೆಲ್ಲ ಸುಳ್ಳೇಳೆ ಮದುವೆ ಮಾಡ್ಕೊಂಡಿರೋದೆ. ಹೋಗೆ ನನ್ನ ಮಗುನ ಯಾಕೆ ಕೊಡ ಸಾಯಿಸ್ತಾ ಇದ್ದೀರಾ ನೀನು? ಇನ್ನೊಂದ್ಸಲ ಯಾರಿಗೂ ಸುಳ್ಳು ಹೇಳ್ಬಾರ್ದಲ್ಲ. ಲೋಪರ್ ನನ್ನ ಮಗನೇ, ಹೀಗೇನ್ ಮಾಡೋದು ಅಂತ ನೀನು ಅರ್ಥ ಆಯ್ತಿಲ್ಲ ಮಗಳೇ. ಹೀಗೆ ಊರಾಗೆಲ್ಲ ಗೊತ್ತಾದ್ರೆ ತಲೆ ಎತ್ಕೊಂಡು ತಿರ್ಗಕ್ಕಾಯ್ತದೇನೆ? ನೀನೇ ಹೇಳು. ಹಿಂಗೆ ಎಲ್ಲ ಮಾಡ್ಕೊಂಡು ಇವಾಗ ಗಂಡನ ಮನೆಗೂ ಹೋಗ್ಲಿಲ್ಲ ಅಂದ್ರೆ, ಈಗ ಸಿಂಗಾಪುರ್ಗೂ ಹೋಗ್ಲಿಲ್ಲ ಅಂದ್ರೆ ಲೋಪರ್ ಬಡ್ಡಿ ಹೆಂಗ್ಲ ಕರ್ಕೊಂಡು ಹೋಯ್ತೀಯ ನನ್ನ ಮಗಳನ್ನ ನೀನು? ಹೇಳಿ ಹೆಂಗ್ ಕರ್ಕೊಂಡು ಹೋಯ್ತೀಯ ಅಂತ ಹೇಳ್ಬಿಟ್ಟು ಈಗ ನನ್ನ ಮಗಳನ್ನ ಮನೆಗೆ ಇರಿಸ್ಕೊಳಕಾಯ್ತದ? ಈ ಮನೆಗೆ ಬಂದ್ಬಿಟ್ಟು ಬಿದ್ದಿರ್ಬೇಕಾಯ್ತದೆ. ನನ್ನ ಮಗಳು ಜೀವನ ಸರ್ವನಾಶ ಆಯ್ತಲ್ಲ. ಅಮ್ಮ ನಾನು ಯಾಕೆ ಬಂದು ಕಿತ್ತೋಗಿರೋ ಮನೆಯಾಗ ಬಿದ್ದಿರ್ಲಿ? ನನಗಂತೂ ಬಿದ್ದಿರಕ್ಕೆ ಯಾವ ಇದೂ ಇಲ್ಲ. ಈಗಲೇ ಹೇಳಿದೀನಿ, ನಾನಂತೂ ಈ ಮನೆಯಾಗಿರಕ್ಕೆ ತಯಾರಿನೇ ಇಲ್ಲ. ಇಂಥ ಅಲಾಲ್ ಟೊಪ್ಪಿ ನನ್ನ ಮಗನ ಗಂಡ ಅಂತ ಒಪ್ಕೊಂಡು ನಾನು ಯಾಕಮ್ಮ ಬಿದ್ದಿರ್ಲಿ ಇಲ್ಲಿ? ನಾನಂತೂ ಬಿದ್ದಿರಕ್ಕಿಲ್ಲ ಕಣಮ್ಮ. ಸೀರೆ ಈ ಲೋಫರ್ ಮಾಡಿರೋ ಕೆಲ್ಸಕ್ಕೆ ನಾವೇನಾರ ದಾರಿ ಹುಡುಕ್ಬೇಕಲ್ಲ. ನನ್ನ ಮಗನ್ ಬಿಟ್ಟು ಬ್ಯಾರನ್ ಕಟ್ಟಕ್ಕಂತೂ ಇವಾಗ ಆಯ್ತದ ಆಗಕ್ಕಿಲ್ವಾ ಗೊತ್ತಿಲ್ಲ. ಹೀಗೆ ಬ್ಯಾರೆ ನಿಮ್ಮ ಅಪ್ಪಂಗೋಗ್ರ ಆಚಾರ ಗಾಳಿ ಎರಡೂ ಬಿಡಿಸ್ಬೇಕು ನೋಡು. ಏನಾರ ಒಂದು ಮಾಡ್ಲೇಬೇಕು ಇವಾಗ. ಇಲ್ಲ ಅಂತಂದ್ರೆ ಅಲ್ಲಿ ನಿಮ್ಮ ಅತ್ತಿಗೆ ತಕತೈ ಅಂತ ಕುಣಿದಾಡ್ಬಿಡ್ತಾಳೆ. ಹೀಗೆ ಏನು ಮಾಡೋದು ದೇವ್ರೇ? ನನ್ನ ಮಗಳು ಬಾಳ್ಗೆ ಹಿಂಗೆ ಆಗ್ಬೇಕಿತ್ತ? ಇನ್ನು ಯಾವಳು ಸಿಗ್ಲಿಲ್ವಾ? ಹೀಗೆ ಏನು ಮಾಡಲಿ ನಾನು? ಮಗಳೇ ನಡಿ, ನಿಮ್ಮ ಅಪ್ಪಂಗೆ ಮೊದಲು ಗ್ರಾಚಾರ ಬಿಡಿಸ್ಬಿಟ್ಟು ಬಂದು ಆಮೇಕಿಂದ ಏನು ಮಾಡೋದು ಅಂತ ನೋಡನಿ. ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ. ನಿನ್ನ ಜನ್ಮ ಹಾಳಾಗೋಗ. ನಿನ್ನ ನೆಗದ್ ಬಿದ್ದು ನೆಳ್ಳಿ ಕೈ ಆಗೋಗ. ಸರ್ವನಾಶ ಆಗೋಗ. ನನ್ನ ಜೀವನ ಸರ್ವನಾಶ ಮಾಡಿದ್ಯಲ್ಲ, ಬುಡುನಾಶನ ಆಗೋಗ. ನಿಮ್ಗೆ ಆಪತ್ ಬಂದು ಚಾಪೆ ಸುತ್ಕೊಂಡೋಗ. ಯವ್ವ ದೇವ್ರೆ, ಯಪ್ಪ ತೆಪ್ಪಾಯ್ತು ನಂದೇನಿಯ, ತೆಪ್ಪಾಯ್ತು ಬಿಟ್ಬಿಡಿ. ಎಲ್ಲ ಬಿಟ್ಬಿಡೋದು ನೀನ? ಇಷ್ಟಕ್ಕೆ ಬಿಟ್ಬಿಡ್ತೀವಿ ಅಂತ ಅನ್ಕಂಡ ನಮ್ಮ ಅಪ್ಪಂತಾಗ ಮಾತಾಡ್ಕೊಂಬಿಟ್ಟು ಬಂದು ಆಮೇಲೆ ನಿನಗೆ ಮಾಡಿಸ್ತೀನಿ. ಅಮ್ಮ ನಡಿ ಹೋಗೋಣ. ಇವ್ನಿಗೆ ಆಮೇಲೆ ಬಂದು ಗ್ರಹಚಾರ ಬಿಡಿಸ್ತೀನಿ ನನ್ಕಿತ. ಈಗ ನಡಿ ಸುಮ್ಮನೆ ನೀಯ ಬಾರೆ. ಯಾಲಲ್ಕೋರ್ ನನ್ನ ಮಕ್ಕಳು ಫ್ಯಾಮಿಲಿ ಕಟ್ಕೊಂಡು ಅಮ್ತಾ ಏನಾಗಬೇಕು? ಯಾಲಲ್ಕೋರ್ ಮಕ್ಕಳು ಫ್ಯಾಮಿಲಿನ ಕಟ್ಕೊಂಡು ಬಾ ಹೋಗನ್ ಬಾ. ಹಾಳಾದರು ಮಾಡ್ತೀನಿ ಬಂದು. ಲೇ ನಿನ್ನ ಮಗನ ನೆಟ್ಟಗೆ ನೋಡ್ಕ. ಬತ್ತೀನಿ, ಇಷ್ಟಕ್ಕೆ ಬಿಟ್ಬಿಡ್ತೀವ? ಬತ್ತೀವಿ ಹಾಳಾದ ನನ್ನ ಮಕ್ಳ. ಹೀಗೇನು ಮಾಡೋದು ಅಂತ ಗೊತ್ತಾಯ್ತಿಲ್ಲ. ಸಿಂಗಾಪುರ ಅಂತ ಅನ್ಕೊಂಡು ಹಾಳು ಮಾಡಿ ಕೆಡೋಗ್ಬಿಟ್ರಲ್ಲ, ಹಾಳ್ಗೆಡೋಗ್ಬಿಟ್ರಲ್ಲ. ನಮ್ಮನ್ನ ಹಾಳು ಮಾಡ್ಬಿಟ್ಟು ಬೆಂಕಿ ಇಕ್ಬಿಟ್ರಲ್ಲ. ನಿಮಗೆ ಬುಟ್ಟೆನ ನಾನು ಬುಟ್ಟೆನ ಹೇಳು. ಈ ಜನ್ಮದಾಗ ನಿಮ್ಮನ್ನು ಬಿಡಕ್ಕಿಲ್ಲ. ನೋಡ್ತಾ ಇರು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಬಾರೆ ಹೋಗೋಣ. ನಿಮ್ಮ ಅಪ್ಪನ ಹತ್ರ ಕೇಳ್ಕೊಂಡು ಆಮೇಲೆ ಇವ್ರಿಗೆ ಗ್ರಾಚಾರ ಬಿಡ್ಸೋಣ. ಎಲ್ಲ ಸೊರೈತದ ಆಮೇಕಿಂದ. ನಡಿಯಮ್ಮ. ನಿಮ್ಮ ಅಪ್ಪನೇ ಈ ಕೆಲಸ ಮಾಡಿದ್ರೆ ಇವತ್ತು ಅವನಿಗೂ ಬಿತ್ತು ಧರ್ಮದೇಟು ಅಂತ ಅನ್ಕ. ನನ್ನ ಮಗ ನನ್ನ ಮಗಳು ಜೀವನನೇ ಹಾಳು ಮಾಡ್ಬಿಟ್ನಲ್ಲ. ಅಪ್ಪಂದೇನು ತಪ್ಪಿರಕ್ಕಿಲ್ಲ ಕಣಮ್ಮ. ಇವನೆಲ್ಲ ಸುಳ್ಳು ಹೇಳ್ತಾ ಇರ್ತಾನೆ. ಅಪ್ಪ ಯಾಕೆ ನನ್ನ ಜೀವನ ಹಾಳು ಮಾಡ್ತದೆ ಬಾ. ಅಮ್ಮ ನಾನೆಲ್ಲೋ ಬಡ್ಡಿ ವಸೂಲಿ ಮಾಡಿದ್ನಲ್ಲ, ದುಡ್ಡೆಲ್ಲ ಕಿತ್ಕೊಂಡು ಹೋಯ್ತಾರೆ ಅಂತ ಅನ್ಕೊಂಡಿದ್ದೆ. ಒಂದು 2 ಡೇಟ್ ಹೋಗಿ ಹಾಕಿ ಹೋದ್ರೆ ಅಷ್ಟೇ ನೀನಿಯ. ಹೂನಮ್ಮ, ಸದ್ಯ ದುಡ್ಡು ವಾಪಸ್ ಕೊಡು ಅಂತ ಕೇಳಿದ್ರೆ ಬಡ್ಡಿ ವಸೂಲಿ ಮಾಡ್ಕೊಂಡಿರೋ ದುಡ್ಡೆಲ್ಲನೂ ನಾವೆಲ್ಲಿಂದ ಕೊಡ್ಬೇಕಿತ್ತು ಹೇಳು ಅಲ್ವಾ? ಎಲ್ಲನೂ ಹೊಂಟೋಗ್ಬಿಡೋದು. ಸದ್ಯ ಬಿಡು ಮಗನೆ, ಇನ್ನೇನು ತಲೆ ಕೆಡ್ಸ್ಕೊಡಬ್ಬ. ಒಟ್ಟು ತುಂಬ ಅಡುಗೆ ಮಾಡಿದ್ದೀನಿ, ತಿನ್ಕೊಳ್ಳಿವಂತೆ. ಆದ್ರೂ ತೆಪ್ಪು ಮಾಡ್ಬಿಟ್ಟೆ. ನಿಮ್ಮ ಅಜ್ಜಿ ಮಾತು ಕೇಳ್ಕೊಂಡು ನೀನಂತಂದ್ರೆ, ನಿಮ್ಮ ಅಜ್ಜಿ ಮಾತು ಕೇಳಲಿಲ್ಲ ಅಂತ ಹೇಳಿದ್ರೆ ನೀನು ಉದ್ಧಾರ ಆಯ್ತಾ ಇದ್ದೇನೋ. ಆದರೆ ಕೇಳ್ಕೊಂಡೆ ನಿನ್ನ ಜೀವನ ಹಾಳು ಮಾಡ್ಕೊಬಿಟ್ಟೆ ಬಿಡು ನೀನಂತೂ. ಅಜ್ಜಿ ಏನ್ ಮಾಡಿದ್ರು ಒಳ್ಳೆ ಪಿಲ್ಲನ್ ಮಾಡಿರ್ತದೆ ಕಣಮ್ಮ. ಏನೋ ಮಾಡ್ಬಿಟ್ಟೇನಿ, ಇಷ್ಟೆಲ್ಲ ಮಾಡಿರ್ತದೆ. ಸಮಾಧಾನ ಮಾಡ್ಕ. ಇವತ್ತೆಲ್ಲ ನಾಳೆ ಅಜ್ಜಿ ಪಿಲ್ಲನ್ ಏನು ಅಂತ ಹೇಳ್ಬಿಟ್ಟು ಸರಿಯಾಗಿ ಗೊತ್ತಾಯ್ತದೆ. ಇರು, ಆಮೇಕಿಂದ ಒಂದು ಹೆಜ್ಜೆ ಹೋಗ್ಬಿಟ್ಟು ಬಂದ್ರೆ ಆಯ್ತು. ತಿಳ್ಕೊಳ್ಳೋಣ ಬಿಡು.